ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ ಒಂದು ತಾಯಿ ಗಂಡು ಮಗುನ ನಮ್ಮಲ್ಲಿ ಕರ್ಕೊಂಡು ಬಂದ್ರು. ಸರ್, ಸ್ಕ್ರೋಟಮ್ ಅಥವಾ ಶಿಶ್ನ ಹತ್ರ ಬೀಜಗಳೇ ಇಲ್ಲ ಅಥವಾ ಟೆಸ್ಟಿಕಲ್ಸೇ ಇಲ್ಲ, ನಮ್ಗೆ ಗೊತ್ತಿರಲಿಲ್ಲ, ನಮ್ಮ ಅತ್ತೆ ನೋಡಿದ್ರು, ಫುಲ್ ಟೆನ್ಷನ್ ಮಾಡ್ಕೊಂಡು ನಮ್ಮ ಹತ್ರ ಕರ್ಕೊಂಡು ಲಿಟ್ರಲಿ ಶಿ ವಾಸ್ ಕ್ರೈ. ಆಮೇಲೆ ನಾನು ಹೇಳಿದೆ ಅವ್ರಿಗೆ, ನೋಡಿಮ್ಮ, ಏನು ಹೆದರ್ಕೋಬೇಡಿ, ಟೆಸ್ಟಿಕಲ್ಸ್ ಇಲ್ಲ ಅಂದ ತಕ್ಷಣ ಅದು ಡೆವಲಪೇ ಆಗಿರಲ್ಲ ಅಂತಲ್ಲ, ಮೋಸ್ಟ್ ಆಫ್ ದ ಟೈಮ್ಸ್ ಅದು ಕೆಳಗಡೆಗೆ ಇಳಿದಿರಲ್ಲ ಅಷ್ಟೇ, ಹೊಟ್ಟೆಲೆ ಇರುತ್ತೆ, ನೋಡೋಣ ಸ್ಕ್ಯಾನಿಂಗ್ ಮಾಡೋಣ ಬನ್ನಿ ಅಂತ ಸ್ಕ್ಯಾನ್ ಮಾಡಿದೆ. ಆಗ ಎರಡೂ ಟೆಸ್ಟಿಕಲ್ಸ್ ಸ್ಕ್ರೋಟಲ್ ಸ್ಯಾಕಲ್ ಇರಲಿಲ್ಲ, ಬಟ್ ಹೊಟ್ಟೆ ಅಂದ್ರೆ ಮೂತ್ರಚೀಲದ ಆ ಕಡೆ ಈ ಕಡೆ ಇತ್ತು. ಇದು ವೆರಿ ಕಾಮನ್. ಕೆಲವು ಸಲ ಏನಾಗುತ್ತೆ, ಅಫ್ಕೋರ್ಸ್ ಮಗು ಹುಟ್ಟಿದ ತಕ್ಷಣ ಪೀಡಿಯಾಟ್ರಿಷಿಯನ್ ಚೆಕ್ ಮಾಡಿರ್ತಾರೆ. ಕೆಲವು ಸಲ ಏನಾಗುತ್ತೆ, ಈ ಹಳ್ಳಿಲಿ ಮನೇಲೆ ಡೆಲಿವರಿ ಆಗಿರುತ್ತೆ, ಅವ್ರು ನೋಡ್ಕೊಂಡಿರಲ್ಲ, ಮಗುಗೆ 1 ವರ್ಷ 2 ವರ್ಷ ಆದ್ಮೇಲೆ ಆಕ್ಸಿಡೆಂಟಲಿ ನೋಡ್ಕೊಂಡು ಗೊತ್ತಾಗಿರುತ್ತೆ. ಆಗ ಸ್ಕ್ಯಾನಿಂಗ್ ಕರ್ಕೊಂಡ್ ಬಂದಾಗ ಮೋಸ್ಟ್ ಆಫ್ ದ ಟೈಮ್ಸ್ ಟೆಸ್ಟಿಕಲ್ಸ್ ಇರುತ್ತೆ, ಮೊದಲೇ ಹೇಳಿರೋ ಹಾಗೆ ಹೊಟ್ಟೆಲಿರುತ್ತೆ. ನಾರ್ಮಲಿ ಗರ್ಭದಲ್ಲಿದ್ದಾಗ ಮಗುದು ಹೊಟ್ಟೆಲಿ ಟೆಸ್ಟಿಕಲ್ಸ್ ಇರುತ್ತೆ, ಜಸ್ಟ್ ಬಿಫೋರ್ ಡೆಲಿವರಿ ಅದು ಕೆಳಗಡೆಗೆ ಡಿಸೆಂಡ್ ಆಗುತ್ತೆ. ಬಟ್ ಕೆಲವು ಗಂಡು ಮಕ್ಕಳಲ್ಲಿ ಅದು ಕೆಳಗಡೆಗೆ ಇಳಿಯೋಲ್ಲ ಅಥವಾ ಡಿಸೆಂಡ್ ಆಗಲ್ಲ. ಸೊ ಅಂತ ಕೇಸಸ್ ಅಲ್ಲಿ ನಾವು ಅಲ್ಟ್ರಾಸೌಂಡ್ ಇಂದ ಅದನ್ನ ಡಯಾಗ್ನೋಸ್ ಮಾಡ್ಬೋದು. ಅಂಡ್ ಆ ಥರ ಡಯಾಗ್ನೋಸ್ ಆದಾಗ ಸರ್ಜರಿ ಮಾಡಿ ಸಕ್ಸಸ್ಫುಲಿ ಅದನ್ನ ಸ್ಕ್ರೋಟಲ್ ಸ್ಯಾಕ್ಗೆ ನಾವು ತಗೊಂಡು ಬಂದು ಫಿಕ್ಸ್ ಮಾಡ್ಬೋದು. ಸೊ ಕೆಲವೊಂದ್ಸಲ ಏನಾಗುತ್ತೆ, ಅವರು ಮಕ್ಕಳಲ್ಲಿ ಅದು ನೋಡ್ಕೊಂಡೇ ಇರಲ್ಲ. ಆಕ್ಚುಲಿ ಮಗು 18-19 ಇಯರ್ಸ್ ಆದಾಗ ಅದನ್ನ ಐಡೆಂಟಿಫೈ ಮಾಡಿರ್ತಾರೆ, ದಟ್ ವಿಲ್ ಬಿ ಟೂ ಲೇಟ್. ಅವಾಗ ಏನಾಗುತ್ತೆ, ಫರ್ಟಿಲಿಟಿ ಇಶ್ಯೂಸ್ ಆಗ್ಬೋದು. ಸೊ ಹಾಗಾಗಿ ಆದಷ್ಟು ಯಾವಾಗ ನಿಮಗೆ ಗೊತ್ತಾಗುತ್ತೆ, ಇಮಿಡಿಯೇಟ್ಲಿ ಅದು ಡಾಕ್ಟರ್ಗೆ ತೋರಿಸ್ಕೊಂಡು ಅದಕ್ಕೆ ಬೇಕಾಗಿರೋಂಥ ಟ್ರೀಟ್ಮೆಂಟ್ ಮಾಡಿಸಿ.